ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯ ಬಗ್ಗೆ ಏನೆಲ್ಲ ಉಪಯುಕ್ತವಾದ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಭಿಸುತ್ತೆ ಅನ್ನೋದು ಈ ವಿಡಿಯೋವನ್ನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದಲೇ ನೋಡಿ ಅಂತ ಅನ್ಕೋತೀನಿ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬ್ರಹ್ಮಾಂಡದ ರಹಸ್ಯಗಳು ಎಂದಿಗೂ ಮುಗಿಯದ ಕಥೆಗಳು. ನಾವು ಹುಟ್ಟಿದ ಸಮಯ, ಆಕಾಶದಲ್ಲಿ ಗ್ರಹಗಳ ಒಂದು ಸ್ಥಾನ ಮತ್ತು ನಕ್ಷತ್ರಗಳ ಚಲನೆ ಇವೆಲ್ಲವೂ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಈ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದರೆ ಕೇವಲ ನಕ್ಷತ್ರಗಳನ್ನು ನೋಡುವುದು ಮುಖ್ಯವಲ್ಲ, ಅವುಗಳು ನೀಡುವ ಸಂಕೇತಗಳನ್ನು ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳನೇ ಮುಖ್ಯ. ಇಂದು ನಾವು ಮಾತನಾಡಲಿರುವುದು ಸಾಮಾನ್ಯ ದಿನದ ಬಗ್ಗೆ ಅಲ್ಲ, ಇದು ಆಕಾಶದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ. ನೀವು ಸಿಂಹ ರಾಶಿಯವರೇ ಆಗಿರಲಿ, ವೃಷಭ ರಾಶಿಯವರೇ ಆಗಿರಲಿ ಅಥವಾ ಈ ಕುಂಭ ರಾಶಿಯವರೇ ಆಗಿರಲಿ, ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ನಿರೀಕ್ಷಿಸದ ಬದಲಾವಣೆಗಳು ಈಗ ನಿಮ್ಮ ಬಾಗಿಲು ತಟ್ಟುತ್ತಿವೆ. ಸಮಯ ಎನ್ನುವುದು ಯಾರಿಗಾಗಿಯೂ ಕಾಯುವುದಿಲ್ಲ, ಆದರೆ ಸಮಯದ ಜೊತೆಗೆ ನಡೆಯುವವನು ಜಗತ್ತನ್ನೇ ಗೆಲ್ಲಬಲ್ಲ. ಇಂದಿನ ಈ ಒಂದು ಸುದೀರ್ಘ ಚರ್ಚೆಯಲ್ಲಿ ನಾವು ಕೇವಲ ಭವಿಷ್ಯವಾಣಿಯನ್ನು ಹೇಳುತ್ತಿಲ್ಲ, ಬದಲಾಗಿ ಈ ಬದಲಾವಣೆಗಳು ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬದ ನೆಮ್ಮದಿ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಪ್ರತಿಯೊಂದು ಅಂಶದೊಂದಿಗೆ ಬಿಡಿಸಿ ಇಡುತ್ತಿದ್ದೇವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳಿಗೆ ಒಂದು ಅಂತ್ಯ ಸಿಗುವ ಕಾಲ ಬಂದಿದೆಯೇ, ಅಥವಾ ನೀವು ಇನ್ನೂ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಿದೆಯೇ? ಬನ್ನಿ ಈ ಮಹತ್ವದ ಜ್ಯೋತಿಷ್ಯ ಪಯಣವನ್ನು ಆರಂಭಿಸೋಣ. ಈ ವಿಷಯದ ಒಂದು ಆಳವಾದ ವಿಶ್ಲೇಷಣೆ. ಈ ಜ್ಯೋತಿಷ್ಯ ಎನ್ನುವುದು ಕೇವಲ ಭವಿಷ್ಯ ಹೇಳುವ ಕಲೆಯಲ್ಲ, ಇದು ಅರಿವಿನ ಒಂದು ವಿಜ್ಞಾನ. ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ಆಕಾಶದ ಚಲನೆಯನ್ನು ಗಮನಿಸಿ ಈ ಮಳೆ, ಬೆಳೆ ಮತ್ತು ಮನುಷ್ಯನ ಮನಸ್ಥಿತಿಯನ್ನು ಲೆಕ್ಕ ಹಾಕುತ್ತಿದ್ರು. ಇಂದು ವಿಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಚಂದ್ರನ ಚಲನೆಯಿಂದ ಸಮುದ್ರದಲ್ಲಿ ಉಬ್ಬರವಿಳಿತಗಳು ಉಂಟಾಗುವುದನ್ನು ನಾವು ನಿರಾಕರಿಸಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ದೇಹದಲ್ಲಿರುವ 70% ನೀರು ಕೂಡ ಈ ಒಂದು ಗ್ರಹಗಳ ಸೆಳೆತಕ್ಕೆ ಒಳಗಾಗುತ್ತೆ. ಈ ವಾರ ಅಥವಾ ಈ ತಿಂಗಳು ವಿಶೇಷವಾಗಿ ಕೆಲವು ರಾಶಿಗಳಿಗೆ ಮಹಾಯೋಗ ಕೂಡಿಬರುತ್ತಿದೆ. ಈ ಯೋಗ ಎಂದರೆ ಏನು? ನಕ್ಷತ್ರಗಳು ಒಂದು ನಿರ್ದಿಷ್ಟ ಕೋನದಲ್ಲಿ ಸಂಧಿಸಿದಾಗ ಮನುಷ್ಯನ ಶ್ರಮಕ್ಕೆ ಅದೃಷ್ಟದ ಬೆಂಬಲ ಅನ್ನೋದು ಸಿಗುತ್ತೆ. ಅಂದರೆ ಉದಾಹರಣೆಗೆ ಈ ಸಿಂಹ ರಾಶಿಯವರಿಗೆ ಸೂರ್ಯನ ಬಲ ಹೇಗಿದೆ, ಈ ವೃಷಭ ರಾಶಿಯವರಿಗೆ ಶುಕ್ರನು ಯಾವ ರೀತಿಯ ಐಷಾರಾಮಿ ಜೀವನ ನೀಡಲಿದ್ದಾನೆ, ಇವೆಲ್ಲವನ್ನ ನಾವು ಮುಂದಿನ ಭಾಗಗಳಲ್ಲಿ ವಿಸ್ತಾರವಾಗಿ ನೋಡೋಣ. ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಕಂಡು ಬರುತ್ತಿವೆಯೇ ಎಂದು ಗಮನಿಸಿ. ಕಾರಣವಿಲ್ಲದೆ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಆತಂಕ ಅಥವಾ ಈ ಒಂದು ಉತ್ಸಾಹ, ಹಳೆಯ ನೆನಪುಗಳು ಮರುಕಳಿಸುವುದು ಅಥವಾ ಹಳೆಯ ಸ್ನೇಹಿತರ ಒಂದು ಭೇಟಿಯಾಗುವುದು, ಕನಸುಗಳಲ್ಲಿ ವಿಚಿತ್ರ ಸಂಕೇತಗಳು ಕಾಣಿಸಿಕೊಳ್ಳುವುದು, ಇದು ಕೇವಲ ಕಾಕತಾಳೀಯವಲ್ಲ, ಇವು ಗ್ರಹಗತಿಗಳು ಬದಲಾಗುತ್ತಿವೆ ಎನ್ನುವುದಕ್ಕೆ ನಿಮ್ಮ ಆತ್ಮ ನೀಡುತ್ತಿರುವ ಒಂದು ಮುನ್ಸೂಚನೆ ಅಂತಲೇ ನಾವು ಹೇಳಬಹುದು. ನಿಮ್ಮ ಆದೇಶದಂತೆ ಈ ಜ್ಯೋತಿಷ್ಯ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ನಾವು ಸಾಗುತ್ತಿದ್ದೇವೆ. ಇಂದಿನ ಭಾಗದಲ್ಲಿ ನಾವು ಕಾಲದ ಮಹತ್ವ ಮತ್ತು ಬದಲಾವಣೆಯ ಮುನ್ಸೂಚನೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ಈ ಒಂದು ಗ್ರಹಗಳ ಸಂಚಾರವು ನಿರ್ದಿಷ್ಟವಾಗಿ ರಾಶಿ ಚಕ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಆಳವಾಗಿ ನಾವು ವಿಶ್ಲೇಷಿಸೋಣ. ಈ ಒಂದು ಗ್ರಹಗತಿಗಳ ಒಂದು ಮೈತ್ರಿ ಮತ್ತು ಈ ರಾಶಿಗಳ ಮೇಲಿನ ಒಂದು ಪ್ರಭಾವ ವೇಗವಾದ ಮತ್ತು ಈ ರೋಮಾಂಚನಕಾರಿ ಲಯಕ್ಕೆ ಬದಲಾಗೋದು. ಈಗ ನಾವು ಈ ವಿಡಿಯೋದ ಅತ್ಯಂತ ಈ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಆಕಾಶ ಮಂಡಲದಲ್ಲಿ ಈ ಗ್ರಹಗಳು ಸುಮ್ಮನೆ ಸಂಚರಿಸುವುದಿಲ್ಲ, ಅವುಗಳು ಒಂದಕ್ಕೊಂದು ಸಂಧಿಸಿದಾಗ ಒಂದು ವಿಶಿಷ್ಟವಾದ ಶಕ್ತಿ ಉತ್ಪತ್ತಿಯಾಗುತ್ತೆ. ಇದನ್ನು ನಾವು ಯುತಿ ಅಥವಾ ಮೈತ್ರಿ ಎಂದು ಕರಿತೀವಿ. ಈ ನಿರ್ದಿಷ್ಟ ಅವಧಿಯಲ್ಲಿ ಶನಿ ಮತ್ತು ಗುರುವಿನ ನಡುವಿನ ಸಮನ್ವಯವು ಕೆಲವು ರಾಶಿಗಳಿಗೆ ರಾಜಯೋಗವನ್ನು ತರುತ್ತೆ. ಶನಿಯು ಶಿಸ್ತು ಮತ್ತು ಕರ್ಮದ ಸಂಕೇತವಾದರೆ ಗುರುವು ಜ್ಞಾನ ಮತ್ತು ಸಮೃದ್ಧಿಯ ಒಂದು ಕಾರಕ. ಇವರಿಬ್ಬರ ಕೃಪಾಕಟಾಕ್ಷ ನಿಮ್ಮ ಮೇಲೆ ಬಿದ್ದಾಗ ದಶಕಗಳಿಂದ ಆಗದ ಕೆಲಸಗಳು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತವೆ. ಆದರೆ ನೆನಪಿಡಿ, ಈ ಒಂದು ಅದೃಷ್ಟದ ಬಾಗಿಲು ತೆರೆಯುವುದು ಎಲ್ಲರಿಗೂ ಅಲ್ಲ, ಕೇವಲ ಸಿದ್ಧರಾಗಿರುವವರಿಗೆ ಮಾತ್ರ.
ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರಬಹುದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಅಸಮಾಧಾನಗೊಂಡಿರಬಹುದು. ಆದರೆ ಈಗಿನ ಗ್ರಹಸ್ಥಿತಿಗಳು ನಿಮ್ಮ ಪರವಾಗಿವೆ. ಈ ಒಂದು ಆರ್ಥಿಕ ಸುಧಾರಣೆ, ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ಆರಂಭವಾಗಲಿದೆ. ನೀವು ಸಾಲದ ಸುಳಿಗೆ ಸಿಲುಕಿದ್ದರೆ ಅದರಿಂದ ಹೊರಬರಲು ಒಂದು ಭದ್ರವಾದ ದಾರಿ ಕಾಣಿಸಲಿದೆ. ಧನ ಲಾಭದ ಒಂದು ಮುನ್ಸೂಚನೆ ಇದೆ. ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಗುವ ಕಾಲವಿದು. ಉನ್ನತ ಅಧಿಕಾರಿಗಳು ನಿಮ್ಮ ಈ ಒಂದು ಕಾರ್ಯವೈಖರಿಯನ್ನು ಮೆಚ್ಚುತ್ತಾರೆ. ನೀವು ಈ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷಿಸುತ್ತಿದ್ದರೆ ಈ ಸಮಯ ಪೂರಕವಾಗಿದೆ. ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ತಪ್ಪುದಾರಿಗೆ ಎಳೆಯಬಹುದು. ಸೂರ್ಯನು ಉತ್ತುಂಗದಲ್ಲಿದ್ದಾಗ ನೆರಳು ಚಿಕ್ಕದಾಗಿರುತ್ತೆ. ಹಾಗೆಯೇ ನಿಮ್ಮ ಯಶಸ್ಸಿನ ನಡುವೆ ಅಹಂಕಾರ ತಲೆದೂಗದಂತೆ ನೋಡಿಕೊಳ್ಳಿ. ಬ್ರಹ್ಮಾಂಡದ ಶಕ್ತಿಗಳು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗುತ್ತಿವೆ. ಈ ಬದಲಾವಣೆಯು ಕೇವಲ ಈ ಒಂದು ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಇನ್ನೂ ಕೆಲವು ರಾಶಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಿದೆ. ನಾವು ಇಂದು ಈ ಗ್ರಹಗಳ ಅಂದರೆ ಪ್ರತಿಯೊಂದು ರಾಶಿಯ ಮೇಲೆ ಈ ಗ್ರಹಗಳ ಸಂಚಾರ ಆಳವಾಗಿ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ವಿವರವಾಗಿ ನೋಡೋಣ. ಈ ಶನಿ ಮತ್ತು ಗುರು ಮತ್ತು ಈ ರಾಹು ಕೇತುಗಳ ಸ್ಥಾನ ಬದಲಾವಣೆಯು ಸಮಾಜದ ಮೇಲೆ ಮತ್ತು ವೈಯಕ್ತಿಕ ಜೀವನದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತೆ. ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಗುರುಗ್ರಹದ ಶುಭ ದೃಷ್ಟಿಯು ಕೆಲವು ರಾಶಿಯ ಮೇಲೆ ಬೀಳುತ್ತಿರುವುದು ಧನಯೋಗ ಮತ್ತು ಈ ಸುಖ ಶಾಂತಿಗೆ ನಾಂದಿಯಾಗಲಿದೆ. ಆದರೆ ಅದೇ ಸಮಯದಲ್ಲಿ ಕುಜ ಅಥವಾ ಶನಿ ಕ್ರೂರ ದೃಷ್ಟಿಯು ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಇತಿಹಾಸದಲ್ಲಿಯೂ ಇಂತಹ ಗ್ರಹಗತಿಗಳು ಬಂದಾಗ ಸಾಮ್ರಾಜ್ಯಗಳ ಪತನ ಅಥವಾ ಈ ಒಂದು ಹೊಸ ಯುಗ ಅಂತಲೇ ಹೇಳಬಹುದು ಆರಂಭವಾಗುವುದನ್ನು ನಾವು ಗಮನಿಸಿದ್ದೇವೆ. ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಒಂದು ಹಳೆಯ ಅಧ್ಯಾಯ ಮುಗಿದು ಈ ಹೊಸ ಅಧ್ಯಾಯ ಶುರುವಾಗುವ ಕಾಲ ಹತ್ತಿರ ಬಂದಾಯಿತು. ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದುಕೊಳ್ಳುವಾಗಲೇ ಯಾವುದೋ ಒಂದು ಅಗೋಚರ ಶಕ್ತಿ ಬಂದು ಎಲ್ಲವನ್ನ ತಲೆಕೆಳಗು ಮಾಡಿದ ಅನುಭವ ನಿಮಗಾಗಿದೆಯೇ? ಕಷ್ಟಪಟ್ಟು ದುಡಿದ ಹಣ ಕೈ ಸೇರುತ್ತಿಲ್ಲವೇ? ಅಥವಾ ಕಾರಣವಿಲ್ಲದ ಈ ಒಂದು ಮಾನಸಿಕ ನೆಮ್ಮದಿ ದೂರವಾಗುತ್ತಿದೆಯೇ? ಹಾಗಾದರೆ ಈ ಒಂದು ಪ್ರಮುಖ ಕಾರಣ ಅಂದರೆ ಈ ನ್ಯಾಯದೇವ ಎಂದು ನಾವೆಲ್ಲರೂ ಕರೆಯಲ್ಪಡುವ ಈ ಶನಿ ಮಹಾತ್ಮನ ಒಂದು ಸಂಚಾರ ಕೇವಲ ಭವಿಷ್ಯವನ್ನಷ್ಟೇ ನೋಡುವುದಿಲ್ಲ. ಇಂದು ನಾವು ಬದಲಿಗೆ ಶನಿದೇವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಿದಾಗ ಅಥವಾ ವಕ್ರದೃಷ್ಟಿ ಬೀರಿದಾಗ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯ ಭೂಕಂಪನಗಳು ಉಂಟಾಗುತ್ತವೆ ಎಂಬುದನ್ನು ಈ ವಿಜ್ಞಾನ ಮತ್ತು ಪುರಾಣಗಳ ಹಿನ್ನೆಲೆಯಲ್ಲಿ ವಿವರಿಸುತ್ತಾ ಬಂದಿದ್ದೀವಿ. ನಮ್ಮಲ್ಲಿ ಅನೇಕರು ಈ ಶನಿ ಎಂದರೆ ತುಂಬಾ ಹೆದರೋದುಂಟು. ಶನಿ ದೆಸೆ ಎಂದರೆ ಸಾಕು ಸಂಕಷ್ಟಗಳ ಸರಮಾಲೆ ಎಂದು ಭಾವಿಸ್ತಾರೆ. ಆದರೆ ವಾಸ್ತವವಾಗಿ ಶನಿದೇವನು ನಮಗೆ ಕಷ್ಟಗಳನ್ನು ಕೊಡೋದೇ ಇಲ್ಲ. ಬದಲಿಗೆ ನಮ್ಮ ಹಿಂದಿನ ಕರ್ಮಗಳ ಫಲವನ್ನು ನೀಡೋದು. ಒಬ್ಬ ಕಠಿಣ ಶಿಕ್ಷಕ ಹೇಗೆ ವಿದ್ಯಾರ್ಥಿಯನ್ನು ತಿದ್ದಿ ತೀಡಿ ಉತ್ತಮ ಪ್ರಜೆಯನ್ನಾಗಿ ಮಾಡ್ತಾರೋ ಹಾಗೆಯೇ ಶನಿಯು ನಿಮ್ಮ ಅಹಂಕಾರವನ್ನು ಅಳಿಸಿ ಜೀವನದ ನಿಜವಾದ ಮೌಲ್ಯವನ್ನು ಕಲಿಸೋದು. ಈ ಬ್ರಹ್ಮಾಂಡದ ಒಂದು ಮಹತ್ತರದ ಒಂದು ಬದಲಾವಣೆ, ಈ ವಿಶಿಷ್ಟ ಗ್ರಹಗತಿಗಳ ಬದಲಾವಣೆ ಕೇವಲ ಆಕಾಶದಲ್ಲಿ ನಡೆಯುವ ಘಟನೆಯಲ್ಲ. ಇದು ನಿಮ್ಮ ವೃತ್ತಿ ಜೀವನ, ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ಮೇಲೆ ನೇರವಾದ ಪ್ರಭಾವ ಬೀರುತ್ತೆ. ಅದರಲ್ಲೂ ಈ ಬಾರಿ ಶನಿಯು ಅತ್ಯಂತ ಪ್ರಭಾವಶಾಲಿಯಾದ ಸ್ಥಾನದಲ್ಲಿರೋದು. ಯಾವ ರಾಶಿಯವರಿಗೆ ಇದು ರಾಜಯೋಗವಾಗಿ ಬದಲಾಗಲಿದೆ? ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅನಿರೀಕ್ಷಿತ ತಿರುವುಗಳು. ಈ ಅವಧಿಯಲ್ಲಿ ಶನಿಯ ಸಂಚಾರವು ನಿಮ್ಮ ವೃತ್ತಿ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತೆ. ನೀವೇನಾದರೂ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಪ್ರಮೋಷನ್ಗಾಗಿ ಅಥವಾ ಸಂಬಳದ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದರೆ ಈ ಸಮಯ ನಿರ್ಣಾಯಕವಾಗಿದೆ ಅಂತಲೇ ನಾವು ಹೇಳಬಹುದು. ಶನಿಯು ಶಿಸ್ತನ್ನು ಬಯಸುತ್ತಾನೆ. ನಿಮ್ಮ ಕೆಲಸದಲ್ಲಿ ಅಶಿಸ್ತು ಅಥವಾ ಸೋಮಾರಿತನವಿದ್ದರೆ ಈ ಸಮಯದಲ್ಲಿ ನೀವು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಈ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭ ಪಡೆಯಲು ಇದು ಒಳ್ಳೆಯ ಸಮಯ. ಆದರೆ ನೆನಪಿಡಿ, ಶನಿಯು ನೀಡುವ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ. ಅದು ನಿಮ್ಮ ಒಂದು ಕಠಿಣ ಪರಿಶ್ರಮದ ಬೆವರಿನಿಂದ ಮಾತ್ರ ಸಾಧ್ಯ. ಶನಿಯ ದೃಷ್ಟಿ ಬಿದ್ದಾಗ ಸಾಮಾನ್ಯವಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವುದು ಸಹಜ. ಇಲ್ಲಿ ವಿಶೇಷವಾಗಿ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿ ಇರಬೇಕು. ಇಲ್ಲಿ ಶನಿಯು ನಿಮಗೆ ಸಂಯಮವನ್ನು ಕಲಿಸುತ್ತಾನೆ. ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಮತ್ತು ಮನೆಯ ಹಿರಿಯರಿಗೆ ಗೌರವ ನೀಡುವುದರಿಂದ ಶನಿ ದೋಷದ ತೀವ್ರತೆ ಕಡಿಮೆ ಮಾಡಬಹುದು.
ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗೂ ಜಗಳವಾಡಬೇಡಿ, ಏಕೆಂದರೆ ಈ ಸಮಯದಲ್ಲಿ ಉಂಟಾಗುವ ಕಂದಕವು ದೀರ್ಘಕಾಲದವರೆಗೆ ಉಳಿಯುವ ಸಾಧ್ಯತೆ ಇದೆ. ಆಧುನಿಕ ವಿಜ್ಞಾನವು ಹೇಳುವಂತೆ ಮಾನಸಿಕ ಒತ್ತಡ ಅನೇಕ ದೈಹಿಕ ಕಾಯಿಲೆಗಳಿಗೆ ಇಲ್ಲೊಂದು ಮೂಲ. ಈ ಜ್ಯೋತಿಷ್ಯದ ಪ್ರಕಾರ ಶನಿಯು ರಾಶಿಯಲ್ಲಿ ದುರ್ಬಲನಾಗಿದ್ದಾಗ ವಾಯುದೋಷ ಉಂಟಾಗುತ್ತೆ. ಅಜೀರ್ಣ, ಕೀಲು ನೋವು ಅಥವಾ ಈ ಒಂದು ವಿಪರೀತ ಆತಂಕ ಉಂಟಾಗುವುದು ಈ ಸಮಯದಲ್ಲಿ ನಿಮ್ಮನ್ನು ಕಾಡಬಹುದು. ಈ ಹಂತದಲ್ಲಿ ನೀವು ಆಧ್ಯಾತ್ಮಿಕತೆಯ ಮೊರೆ ಹೋಗುವುದು ಉತ್ತಮ. ಕೇವಲ ಔಷಧಗಳಿಂದ ಹೆಚ್ಚಾಗಿ ಧ್ಯಾನ ಮತ್ತು ಪ್ರಾಣಾಯಾಮವು ನಿಮ್ಮನ್ನು ಮಾನಸಿಕವಾಗಿ ಸದೃಢಗೊಳಿಸುತ್ತೆ. ಶನಿಯು ನಿಮ್ಮನ್ನು ಏಕಾಂತಕ್ಕೆ ತಳ್ಳಬಹುದು, ಆದರೆ ಆ ಏಕಾಂತವನ್ನು ನೀವು ಆತ್ಮಾವಲೋಕನಕ್ಕಾಗಿ ಬಳಸಿಕೊಳ್ಳಬಹುದು. ಈ ಪರದೆಯ ಮೇಲೆ ಒಂದು ಶನಿ ಮಂತ್ರ ಮೂಡಿಬರುವುದು, ನಿಮ್ಮ ಹಿನ್ನೆಲೆಯಲ್ಲಿ ಗಂಟೆಯ ನಾದ. ಈ ಸಂಚಾರದಿಂದಾಗಿ ಯಾವ ರಾಶಿಯವರು ಕೋಟ್ಯಾಧಿಪತಿಗಳಾಗುವ ಯೋಗ ಹೊಂದಿದ್ದಾರೆ ಮತ್ತು ಯಾವ ರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂಬುದನ್ನು ನಾವು ನೋಡೋಣ. ಗಡಿಯಾರದ ಮುಳ್ಳು ವೇಗವಾಗಿ ತಿರುಗುವುದು ಜೀವನದ ಏರಿಳಿತಗಳನ್ನು ಸೂಚಿಸುವ ಈ ಒಂದು ಸಮಯ. ಹಾಗಾಗಿ ಈ ಒಂದು ಅಷ್ಟಮ ಶನಿ ಮತ್ತು 7ನೇ ಶನಿ ನೀವೆಲ್ಲರೂ ಈ ಬೆಚ್ಚಿ ಬೀಳುವ 2 ಪರದೆಗಳು. ಈ ಕಾಲಘಟ್ಟವು ಕೇವಲ ಶಿಕ್ಷೆಯಲ್ಲ, ಅದು ನಿಮ್ಮ ಜೀವನದ ಕಸವನ್ನು ಗುಡಿಸಿ ಶುದ್ಧ ಮಾಡುವ ಒಂದು ಪ್ರಕ್ರಿಯೆ ಅಂತಲೇ ಅನ್ಬಹುದು. ಅಷ್ಟಮ ಶನಿಯ ಪ್ರಭಾವ, ಅನಿರೀಕ್ಷಿತ ಅಡೆತಡೆಗಳು. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಸಂಚರಿಸುವಾಗ ಅದನ್ನು ಅಷ್ಟಮ ಶನಿ ಎನ್ನಲಾಗುತ್ತೆ. ಇದು ಸಮುದ್ರ ಮಂಥನದಂತೆ. ಹೇಗೆ ಸಮುದ್ರವನ್ನು ಮಂಥನ ಮಾಡಿದಾಗ ಮೊದಲು ವಿಷ ಬಂದು ಆಮೇಲೆ ಅಮೃತ ಬಂತೋ ಹಾಗೆಯೇ ಅಷ್ಟಮ ಶನಿಯು ನಿಮ್ಮ ಜೀವನದ ದೌರ್ಬಲ್ಯಗಳನ್ನು ಮೊದಲು ಹೊರಹಾಕುತ್ತೆ. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗೋದು. ಎಷ್ಟೇ ಜಾಗರೂಕರಾಗಿದ್ದರೂ ಕೈಯಲ್ಲಿದ್ದ ಹಣ ನೀರಿನಂತೆ ಖರ್ಚಾಗಬಹುದು. ಹೂಡಿಕೆ ಮಾಡುವಾಗ 100 ಬಾರಿ ಯೋಚಿಸಿ. ನೀವು ಈವರೆಗೆ ನಂಬಿದ್ದ ವ್ಯಕ್ತಿಗಳೇ ನಿಮಗೆ ಬೆನ್ನು ಹಾಕಬಹುದು, ಬೆನ್ನಿಗೆ ಚೂರಿ. ಹಾಗೆ ನೀವು ನಿಮ್ಮವರು ಯಾರು ಪರಕೀಯರು ಎಂಬ ಈ ಒಂದು ಕಟು ಸತ್ಯ ದರ್ಶನ ಮಾಡಿಸುತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 7ನೇ ಶನಿ ಬಂದಾಗ ಅದು 3 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಈ ಮೊದಲನೆಯ ಹಂತ, ಇದು ನಿಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರೋದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟು ಮಾಡಬಹುದು. 2ನೆಯ ಹಂತ, ಇದು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಮೇಲೆ ನೇರ ಪರಿಣಾಮ ಬೀರೋದು. ಅತಿಯಾದ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ನಿಮ್ಮನ್ನು ದಣಿಸಬಹುದು. 3ನೆಯ ಹಂತ ನಾವು ನೋಡೋದಾದರೆ ಇದು ಒಂದು ಕಲಿಕೆಯ ಹಂತ. ಶನಿಯು ಹೋಗುವಾಗ ನಿಮ್ಮನ್ನು ಸ್ಥಿರತೆಯನ್ನು ಮತ್ತು ಅಪಾರವಾದ ಅನುಭವವನ್ನು ನೀಡಿ ಹೋಗುತ್ತಾನೆ. ಈ ಹಂತದಲ್ಲಿ ನೀವು ಅನುಭವಿಸಿದ ಕಷ್ಟಗಳೆಲ್ಲವೂ ಯಶಸ್ಸಿನ ಮೆಟ್ಟಿಲುಗಳಾಗಿ ಬದಲಾಗುತ್ತವೆ. ಅಂದರೆ ನಮ್ಮ ಪೂರ್ವಜರು ಗ್ರಹಗಳ ಒಂದು ಸಂಚಾರವನ್ನು ಕೇವಲ ಮೂಢನಂಬಿಕೆಯಾಗಿ ನೋಡಲ್ಲ. ಶನಿ ಗ್ರಹವು ಸೌರಮಂಡಲದ ಅತ್ಯಂತ ನಿಧಾನವಾಗಿ ಚಲಿಸುವ ಒಂದು ಗ್ರಹ. ಇದರ ಒಂದು ಗುರುತ್ವಾಕರ್ಷಣಾ ಶಕ್ತಿ ಮತ್ತು ಕಾಂತೀಯ ಕ್ಷೇತ್ರವು ಭೂಮಿಯ ಮೇಲೆ, ಈ ಒಂದು ಜೀವಿಗಳ ಮೇಲೆ, ವಿಶೇಷವಾಗಿ ನಮ್ಮ ಮೆದುಳಿನ ತರಂಗಗಳ ಮೇಲೆ ಪ್ರಭಾವ ಬೀರುತ್ತೆ. ಆಧುನಿಕ ಯುಗದಲ್ಲಿ ಅಂದರೆ ಈ ಜ್ಯೋತಿಷ್ಯ ವಿಜ್ಞಾನಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಈ ಮಂದಗತಿಯ ಚಲನೆಯು ನಮ್ಮ ಜೀವನದಲ್ಲೂ ವಿಳಂಬವನ್ನು ತರುತ್ತೆ. ಆದರೆ ಈ ಒಂದು ವಿಳಂಬ ನಾವು ತಪ್ಪು ಮಾಡದಂತೆ ತಡೆಯುವ ಒಂದು ಸುರಕ್ಷಾ ಕವಚವೂ ಹೌದು. ಅಧರ್ಮದ ಹಾದಿ, ಶನಿದೇವನಿಗೆ ಅನ್ಯಾಯವೆಂದರೆ ಆಗದು. ಯಾರನ್ನಾದರೂ ವಂಚಿಸಿ ಹಣ ಗಳಿಸಲು ಪ್ರಯತ್ನಿಸಿದರೆ ಶನಿಯು ಅದನ್ನು 10ರಷ್ಟು ವಾಪಸ್ ಕಿತ್ತುಕೊಳ್ತಾನೆ. ನಾನೇ ಎಲ್ಲವನ್ನ ಮಾಡುತ್ತಿದ್ದೇನೆ ಎಂಬ ಈ ಒಂದು ಗರ್ವವಿದ್ದರೆ ಶನಿಯು ಅದನ್ನು ಮಣ್ಣು ಮುಕ್ಕಿಸುತ್ತಾನೆ. ವಿನಯವೇ ಈ ಒಂದು ಕಾಲದ ದೊಡ್ಡ ಆಯುಧ ಅಂತಲೇ ಅನ್ನಬಹುದು. ಎಲ್ಲ ಸಂಕಷ್ಟಗಳಿಂದ ಪಾರಾಗುವ ಈ ಒಂದು ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪರಿಹಾರಗಳು. ಶನಿಯು ಯಾವ ರಾಶಿಯವರಿಗೆ ಕುಬೇರ ಯೋಗವನ್ನು ನೀಡುತ್ತಾನೆ, ಈ ಗುಟ್ಟನ್ನು ರಟ್ಟು ಮಾಡಲಿದ್ದೇನೆ. ಮಕರ ಮತ್ತು ಕುಂಭರಾಶಿಗೆ ಕುಬೇರ ಯೋಗ ಅಂತಲೇ ಅನ್ನಬಹುದು. ಶನಿಯು ಸ್ವಂತ ರಾಶಿಗಳು. ಇಲ್ಲಿ ಶನಿಯು ತನ್ನ ಮನೆಯ ಮಕ್ಕಳನ್ನು ಕಷ್ಟಕ್ಕೆ ದೂಡುವುದೇ ಇಲ್ಲ. ಜವಾಬ್ದಾರಿಗಳು ಹೆಚ್ಚಾದರೂ ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಗೌರವ ಮತ್ತು ಅಧಿಕಾರ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶನಿಗೆ ಕೆಲಸವೆಂದರೆ ಪ್ರೀತಿ. ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಯಾರಿಗೂ ಮೋಸ ಮಾಡಬೇಡಿ. ಕೆಳಮಟ್ಟದ ಕಾರ್ಮಿಕರನ್ನು ಅಥವಾ ಬಡವರನ್ನು ಗೌರವಿಸಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರದಂದು ಅವರಿಗೆ ಕೈಲಾದ ಸಹಾಯ ಮಾಡಿ. ಆಹಾರ ಅಥವಾ ಈ ಒಂದು ವಸ್ತ್ರದಾನ ಮಾಡಿ. ಸೂರ್ಯೋದಯಕ್ಕೆ ಮುನ್ನ ಏಳುವುದು. ಶನಿಯು ಶಿಸ್ತಿನ ದೇವತೆ. ಮುಂಜಾನೆ ಬೇಗ ಎದ್ದು ಪ್ರಾಣಾಯಾಮ ಮಾಡೋದು ಶನಿಯ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬದಲಿಸುತ್ತೆ. ಹನುಮಾನ್ ಚಾಲಿಸ ಪಠಣ. ಪುರಾಣಗಳ ಪ್ರಕಾರ ಹನುಮಂತನು ಶನಿದೇವನನ್ನು ರಕ್ಷಿಸಿದವನು. ಆದ್ದರಿಂದ ಯಾರಿಗೆ ಹನುಮಂತನ ಕೃಪೆ ಇರುತ್ತದೆಯೋ ಅವರಿಗೆ ಶನಿಯ ಬಾಧೆ ತಟ್ಟೋದೇ ಇಲ್ಲ. ನಾವು ಹೊರಗಿನ ಶನಿಯನ್ನು ಪೂಜಿಸುವಷ್ಟೇ ಮುಖ್ಯವಾಗಿ ನಮ್ಮೊಳಗಿನ ಅಹಂಕಾರ, ಕಪಟ ಮತ್ತು ಸೋಮಾರಿತನ ಎಂಬ ಶನಿಗಳನ್ನು
ತೊಡೆದು ಹಾಕಬೇಕು ಮೊದಲು. ಆಗ ಮಾತ್ರ ಶನಿಯ ಸಂಚಾರವು ನಮಗೆ ವರವಾಗುತ್ತೆ. ನೋಡಿದ್ರಲ್ಲ ಈ ಕುಂಭರಾಶಿಯವರ ಬಗ್ಗೆ ಏನೆಲ್ಲ ಶುಭ ವಿಷಯಗಳು ನಿಮಗೆಲ್ಲ ಲಭಿಸಿದೆ ಅಂತ ಅನ್ಕೋತೀನಿ. ಮತ್ತೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.